ಉಪ್ಪಿಟ್ಟ ಅಯ್ಯೋ ನನಗ್ ಬೇಡಪ್ಪ ನನ್ಗೊಂಚೂರುನೂ ಇಷ್ಟ ಇಲ್ಲ ಅನ್ನೋರ್ಗೆ ಬನ್ಸಿರೇವೆನ ಹಾಕಿ ಬದ್ನೆಕಾಯಿ ಮತ್ತು ಮನೇಲಿ ಮಾಡಿರೋಂತ ವಾಂಗಿಬಾತ್ ಪೌಡರ್ ನ ಹಾಕಿ ಮಾಡಿರೋ ಈ ಸೂಪರ್ ಟೇಸ್ಟಿ ವಾಂಗಿ ಖಾರ ಬಾತ್ ಅಥವಾ ವಾಂಗಿ ರವಾ ಉಪ್ಪಿಟ್ಟನ್ನ ಒಮ್ಮೆ ಮಾಡ್ಕೊಟ್ ನೋಡಿ ಬಿಸಿ ಬಿಸಿ ಇರ್ಬೇಕಾದ್ರೆ ಇದ್ರ ಮೇಲೆ ನೀರ್ ಚಟ್ನಿನ ಹಾಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗ ಅಂತಾನೆ ಹೇಳ್ಬೋದು. ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ನಾನೀ ರೆಸಿಪಿಗೆ ಆಶೀರ್ವಾದ್ ಬನ್ಸಿರೇವೆನ ಬಳಸ್ತಾ ಇದ್ದೀನಿ. ಇದು 100% ಡುರಮ್ ಗೋಧಿಯಿಂದ ತಯಾರಿಸಿದರೆ ಇದು ನೈಸರ್ಗಿಕವಾಗಿ ಪ್ರೋಟೀನ್ ನ ಮೂಲವಾಗಿದ್ದು ಐರನ್ ಮತ್ತು ಮೆಗ್ನೀಷಿಯಂ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇದು ದೈನಂದಿನ ಅಡಿಗೆಗೆ ಪೌಷ್ಟಿಕ ಪದಾರ್ಥವಾಗಿದೆ. ಇದರ ಪ್ರತಿಯೊಂದು ಗ್ರೈನ್ಸ್ ಈವನ್ ಸೈಜ್ ಆಗಿದ್ದು ಬ್ಯೂಟಿಫುಲ್ ಗೋಲ್ಡನ್ ಕಲರ್ ಇರೋದ್ರಿಂದ ರವೆನ ಚೆನ್ನಾಗಿ ಉರಿಬಹುದು. ಜೊತೆಗೆ ಅಡಿಗೆಗೆ ಅದ್ಭುತವಾದಂತ ಟೆಕ್ಸ್ಚರ್ ನ ಕೊಡುತ್ತೆ. ಪ್ಯಾನ್ ಗೆ ಸ್ವಲ್ಪ ತುಪ್ಪ ಮತ್ತು ಬನ್ಸಿರೇವೆನ ಹಾಕಿ ಸಿಮ್ಮಲ್ಲೇ ಒಳ್ಳೆ ಘಮ ಬಂದು ಗೋಲ್ಡನ್ ಕಲರ್ ಗೆ ಬರೋವರೆಗೂ ಚೆನ್ನಾಗಿ ಹುರಿದು ಇದನ್ನ ತಕ್ಕೊಳ್ಳಿ. ಅದೇ ಪ್ಯಾನ್ ಗೆ ಎಣ್ಣೆ ಮತ್ತು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಗೋಡಂಬಿನ ಹಾಕಿ ಕಂದು ಬಣ್ಣ ಬಂದ ನಂತರ ಹೆಚ್ಚಿರುವಂತ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿರುವಂತ ಕ್ಯಾಪ್ಸಿಕಮ್ ಜೊತೆಗೆ ಬದನೆಕಾಯಿ, ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಮನೇಲಿ ಮಾಡಿರುವಂತ ವಾಂಗಿಬಾತ್ ಪುಡಿನ 3 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಯಿಸಿರುವಂತ ಬಿಸಿ ನೀರನ್ನ ಹಾಕಿ ಒಂದು ಕುದಿ ಬರ್ತಿದ್ದ ಹಾಗೆ ಉರಿದಿರುವಂತ ಬನ್ಸಿರೇವೆನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ನ ಮುಚ್ಚಿ ರವೆ ಬೆಂದ ನಂತರ ಮೇಲೆ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಹುಳಿಗೆ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಮೇಲೆ ಇನ್ನೂ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತ ರುಚಿಕರವಾದಂತಹ ವಾಂಗಿ ಖಾರ ಬಾತ್ ಅಥವಾ ವಾಂಗಿ ರವಾ ಉಪ್ಪಿಟ್ಟು ತಯಾರಾಗುತ್ತೆ. ಜೊತೆಗೆ ಇದು ಹೆಲ್ದಿ, ಟೇಸ್ಟಿ ಮತ್ತು ಈಸಿಯಾಗಿ ಮಾಡಬಹುದು. ನೀವು ಸಹ ಆಶೀರ್ವಾದ್ ಬನ್ಸಿರೇವೆಲಿ ನಿಮ್ಗೆ ಇಷ್ಟವಾದಂತ ಯಾವುದೇ ಡಿಶಸ್ ನ ಮಾಡಿ ಆಶೀರ್ವಾದ್ ಅವರ ಪೇಜ್ ಗೆ ಶೇರ್ ಮಾಡಿ, ಟ್ಯಾಗ್ ಮಾಡಿ. ಬೆಸ್ಟ್ ರೆಸಿಪಿನ ಆಶೀರ್ವಾದ್ ಪೇಜ್ ನಲ್ಲಿ ಪ್ರದರ್ಶಿಸಲಾಗುತ್ತೆ. ಜೊತೆಗೆ ಎಕ್ಸೈಟಿಂಗ್ ಆದ ಹ್ಯಾಂಪರ್ ನ ಸಹ ವಿನ್ ಮಾಡಬಹುದು. ಈಗಲೇ ಆಶೀರ್ವಾದ್ ಬನ್ಸಿರೇವೆಲಿ ರೆಸಿಪಿನ ಟ್ರೈ ಮಾಡಿ ನೋಡಿ.